ನ್ಯೂಸ್ 12 ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ದರ್ಶನ್ ಶೆಡ್ ಕೇಸ್ನಲ್ಲಿ ಇಷ್ಟು ದಿನ ಸುಮಕ್ಕ ಯಾಕೆ ಧ್ವನಿ ಎತ್ತಲಿಲ್ಲ, ವಿನೋದ್ ಪ್ರಭಾಕರ್ ಯಾಕೆ ಮಾತನಾಡ್ತಿಲ್ಲ, ಬಾಸ್ ಅಂತ ಡಿ ಬಾಸ್ ಬಾಲ ಹಿಡಿದು ತಿರುಗಾಡ್ತಿದ್ದ, ಧನ್ವೀರ್ ಎಲ್ಲೋದ ಅಂತ ದರ್ಶನ್ ಅಭಿಮಾನಿಗಳು ಹೀಗೆ ಸಿಕ್ಕವರಿಗೆ ಹಿಗ್ಗಾಮುಗ್ಗ ಜಾಡಿಸ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಂತೂ ಬೇಜನ್ ಹಾವಳಿ ಕೊಟ್ಟಿದ್ರು. ಇದೇ ಮಾತು ಸ್ವಲ್ಪ ದಿನ ಸೌಂಡ್ ಕೂಡ ಆಯಿತು. ಕಡೆಗೆ ಇವರೆಲ್ಲರೂ ದರ್ಶನ್ ಕೇಸ್ ಬಗ್ಗೆ ಮೌನ ಮುರಿದು ಮಾತನಾಡಿದ್ರು, ಪ್ರತಿಕ್ರಿಯೆಗಳನ್ನು ನೀಡಿದ್ರು. ಆ ಪೈಕಿ ಡಾಲಿ ಧನಂಜಯ ಮಾತ್ರ ಬಾಕಿ ಉಳಿದಿದ್ರು ಅಂತ ಕಾಣುತ್ತೆ. ಇದೀಗ ಅವರು ಕೂಡ ಈ ಕೇಸ್ ಸಂಬಂಧಪಟ್ಟಾಗೆ ಮಾತನಾಡಿಬಿಟ್ಟಿದ್ದಾರೆ. ಹಿರಣ್ಯ ಚಿತ್ರದ ಟ್ರೇಲರ್ ಲಾಂಚ್ ವೇಳೆ ಮಾಧ್ಯಮದವರು ಡಾಲಿಯನ್ನು ಸುತ್ತುವರಿದು ದರ್ಶನ್ ಶೆಡ್ ಕೇಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ಡಾಲಿ ಧನಂಜಯ್ ಕೂಡ ಮಾಧ್ಯಮದವರ ಪ್ರಶ್ನೆಗೆ ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಡಾಲಿ ಮಾತನಾಡಿದ್ದು ದರ್ಶನ್ ಪರವಾಗಿನ ಅಥವಾ ನ್ಯಾಯದ ಪರವಾಗಿ ಮಾತನಾಡಿದ್ರ ತೋರಿಸ್ತೀವಿ, ನೀವೇ ನೋಡಿ. ನಮ್ಮ ಪರಿಸ್ಥಿತಿಗಳನ್ನ ಅದನ್ನು ಬಿಟ್ಕೊಳ್ಳೋಣ. ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ, ಜೀವ ಹೋಗಿದೆ, ಒಂದು ತಪ್ಪಾಗಿದೆ. ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಆ ಮನುಷ್ಯನ ಹೆಂಡತಿ ಖಂಡಿತ ಬೇಜಾರಾಗಿ ಆಗಿದೆ. ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮ ಮನೆಯವರಾಗಿದ್ದಾರೆ, ನಮಗೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮ ಮನೆಯವರಾಗಿದ್ದಾರೆ. ನಿಮ್ಗೇನು ಅನಿಸುತ್ತೆ, ನಮ್ಮ ಕಡೆಗೆ ಏನು ಅನಿಸುತ್ತೆ, ಅದು ಕೂಡ ಬೇಕಾಗುತ್ತೆ. ಈಗ ನನಗೂ ವಿಷಯ ಗೊತ್ತಾದಾಗ ನಾನು 2 ದಿನ ನಾನು ತುಂಬ ನನಗೂ ಯಾಕಿಂಗ್ ಆಯಿತು. ಆದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋ, ಇನ್ನೊಂದು ಕಡೆ ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸೋರಪ್ಪ. ಸೊ ಅವರ ಹೆಸರು ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಕಾನೂನಿದೆ, ಕಾನೂನಿಗಿಂತ ದೊಡ್ಡವರು ಅದ್ರ ಮೂಲಕ ಏನಾಗಬೇಕಾಗುತ್ತೆ. ಅದು ಬಿಟ್ಟು ನಾವು ಏನು ಮಾತಾಡೋದು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ. ಈಗ ನಮಗೆ ತುಂಬ ಹತ್ತಿರ ಇದ್ದವರೇನು ನಮ್ಗೆ ಆ ಬೇಜಾರು ಖಂಡಿತ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಇರೋ ಹೋಗಿದೆ ಅಂತ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ನಾವ್ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲ, ಎಲ್ಲರೂ ಕೇಳಿರೋ. ಸೊ ಅದೆಲ್ಲರೂ ಅಲ್ಲಿ ಏನು ಇರ್ತದೆ ಏನು ಇರ್ತ ಅನ್ನೋದೆಲ್ಲರೂ ಪೊಲೀಸವ್ರಿಗೆ ಗೊತ್ತಿರುತ್ತೆ, ಕಾನೂನು ಗೊತ್ತಿರುತ್ತೆ, ಅದೇನೋ ಪ್ರೋಸೆಸ್ ಆಗುತ್ತೆ. ಅದರ ನಂತರ ಎಲ್ಲರೂ ಡಿಸೈಡ್ ಆಗುತ್ತೆ. ಖಂಡಿತ ತಪ್ಪಾಗಿದ್ದರೆ ಕಡೆಯಿಂದ ಖಂಡಿತ ಸಿಗುತ್ತೆ. ಇಲ್ಲ ಅಂದರೆ ಅದು ಕೋಪದ ಇದ್ದಾಗ ಎಷ್ಟು ಮಟ್ಟಿಗೆ ಅದರ ಇನ್ವಾಲ್ವ್ ಆಗಿದ್ದರೆ ಖಂಡಿತ ನಾನು ಆಸ್ ಎ ಇಲ್ಲ ಅಂದ್ರೆ ಅದು ಕಾರಣಕ್ಕೆ ಏನಾಗಬೇಕು ಅದು ಆಗುತ್ತೆ ಅಂತ ಪದೇ ನಾವು ಅದನ್ನೇ ಮಾತಾಡ್ತೀನಿ. ಎಸ್ ನಾನು ಮೀಡಿಯಾಗೆ ರಿಕ್ವೆಸ್ಟ್ ಮಾಡೋದು, ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತವೆ, ಸಾಕಷ್ಟು ಸಿನಿಮಾಗಳ ಚಿತ್ರರಂಗ ಇರುತ್ತಲ್ಲ, ಅದ್ರ ಕಡೆಗೆ ಜಾಸ್ತಿ ಮಾತಾಡಿದ್ದೀನಿ. ಬಗ್ಗೆ ಜಾಸ್ತಿ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.